ನಗರದ ಕನ್ನಡ ಭವನದಲ್ಲಿ ಜಿಲ್ಲಾ ಮತ್ತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಕಚೇರಿಯಲ್ಲಿ ಹಮ್ಮಿಕೊಂಡ ಕಲ್ಯಾಣ ಕರ್ನಾಟಕೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಹೈದರಾಬಾದ್ ಕರ್ನಾಟಕ ಭಾಗದ ಎಲ್ಲಾ ಜಿಲ್ಲೆಗಳಲ್ಲಿ ಶೋಷಣೆ ದಬ್ಬಾಳಿಕೆ ಹೆಚ್ಚಾಗಿದ್ದವು. ಅಭಿವೃದ್ಧಿಯಲ್ಲಿ ಕೂಡ ಈ ಜಿಲ್ಲೆಗಳು ತೀರಾ ಹಿಂದುಳಿದಿದ್ದವು. ನಿಜಾಮರ ವಿರುದ್ಧ ಹೋರಾಟದಲ್ಲಿ ನಮ್ಮ ಜಿಲ್ಲೆಯ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಹೋರಾಟವನ್ನು ಮಾಡಿದವರ ಪರವಾಗಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಎಂದರು. ದೇಶದ ಪ್ರಜೆಗಳು 2 ಸಲ ಧ್ವಜಾರೋಹಣ ಮಾಡಿ ದೇಶಭಕ್ತಿಯನ್ನು ಮೆರೆಯುತ್ತಾರೆ. ಆದರೆ ಕಲ್ಯಾಣ ಕರ್ನಾಟಕದ ಭಾಗದ ಪ್ರಜೆಗಳು 3 ಬಾರಿ ಧ್ವಜಾರೋಹಣವನ್ನು ಮಾಡಿ ದೇಶಭಕ್ತಿಯನ್ನು ಇಮ್ಮಡಿಗೊಳಿಸುವರು ಎಂದರು. ಬೇರೆ ರಾಜ್ಯದಲ್ಲಿ ಮತ್ತು ದೇಶದಲ್ಲಿಗಿಂತ ನಾವು ಇವತ್ತು ಭಾಳ ಖುಷಿಯಿಂದ ಇರ್ತಕ್ಕಂಥ ದಿನ ಅಂತ ನಾನು ಅಂದ್ಕೊಂಡಿದ್ದೆ. ವಿದ್ಯಾರ್ಥಿಗಳು ಇದನ್ನು ಭಾಳ ಯೋಚನೆ ಮಾಡಬೇಕು. ಯಾಕಂದರೆ ದೇಶದಾದ್ಯಂತ ಮತ್ತು ನಮ್ಮ ರಾಜ್ಯದಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಕೇವಲ ವರ್ಷದಲ್ಲಿ 2 ದಿನ ಮಾತ್ರ ರಾಷ್ಟ್ರಧ್ವಜವನ್ನು ಆಚರಣೆ ಮಾಡ್ತಾರೆ. ಆದರೆ ನಾವು 8 ಜಿಲ್ಲೆದವರು, ಅದು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಕೂಡ ನಾವು 3 ಸಲ ಆಚರಣೆ ಮಾಡ್ತೀವಿ. ಧ್ವಜಾರೋಹಣವನ್ನು ವರ್ಷದಲ್ಲಿ 3 ಸಲ ಆಚರಣೆ ಮಾಡ್ತೀವಿ. ಅವೆಲ್ಲ ನೆನ್ಪಿಟ್ಟುಕೊಳ್ಬೇಕು. ಬಹುಶಃ ನಾವು ಧ್ವಜಾರೋಹಣ ಅಂದರೆ ಏನು ಖುಷಿಯಾಗಿರ್ತೀವಲ್ಲ, ಅದಕ್ಕೆ ಬಹುಶಃ ನನಗನ್ನಿಸಿದ ಮಟ್ಟಿಗೆ 8 ಜಿಲ್ಲೆಯವರಿಗೆ ಇವತ್ತಿನ ದಿನ ಖುಷಿಯೇ ಖುಷಿ. ಅದಕ್ಕೆ ಬರೋದು ನಮ್ಮ ಬರೋದರ ಉತ್ಸವ ಅಂತೇಳಿ. ಬೇರೆ ದೇಶದಲ್ಲಿ ಬೇರೆ ಕೆಲವರು, ನಮ್ಮ ರಾಜ್ಯದಲ್ಲಿ ಕೆಲವು ಜಿಲ್ಲೆಗಳಿಗೆ 2 ದಿನ ಉತ್ಸವ ಇದ್ದರೆ ನಮ್ಮ ಈ 8 ಜಿಲ್ಲೆಗಳ ಉತ್ಸವ ಆಚರಣೆ ಮಾಡ್ತೀವಿ. ಯಾಕ ಅನ್ನೋದನ್ನು ಎಲ್ಲ ವಿದ್ಯಾರ್ಥಿಗಳು ಯೋಚನೆ ಮಾಡಬೇಕು. ಬಹುಶಃ ನಾವು ಇತ್ತೀಚೆಗೆ ಆಚರಣೆ ಮಾಡೋಕ್ಕಿದ್ದರಿಂದ ಇದರ ಇತಿಹಾಸವನ್ನು ಭಾಳ ಸ್ಪಷ್ಟವಾಗಿ ಅರ್ಥಕೊಳ್ಬೇಕು. ಅದು ವಿದ್ಯಾರ್ಥಿಗಳು ಮೊಟ್ಟ 1947 ಆಗಸ್ಟ್ 15ರಂದು ಇಡೀ ದೇಶಕ್ಕೆ ಮತ್ತು ನಮ್ಮ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೂ ಸಹ ಈ ಸ್ವಾತಂತ್ರ್ಯ ಸಿಕ್ಕಿದ್ದಾದರೆ ಆ ಮಹನೀಯರ ಹೋರಾಟದಿಂದ ಬಹುಶಃ. ಆದರೆ 1947 ಆಗಸ್ಟ್ 15 ನಮ್ಮ ಭಾಗದಲ್ಲಿ, ಅಂದರೆ ನಮ್ಮ ಜಿಲ್ಲೆ ಅಥವಾ 8 ಜಿಲ್ಲೆಗಳಿಗೆ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ. ಇದು ಅರ್ಥ ಮಾಡಿಕೊಳ್ಬೇಕು. ನಾವು ಯಾಕೆ ಈಗ ಆಚರಣೆ 3 ಸಲ ಆಚರಣೆ ಮಾಡ್ತೀವಿ ಅಂದರೆ, ಆ 47ರಿಂದ ಸೆಪ್ಟೆಂಬರ್ 17 ಬಹುಶಃ 48ರವರೆಗೆ. ಯಾಕಂದರೆ ನನಗೆ ಅನಿಸಿದ ಮಟ್ಟಿಗೆ ಈ ಭಾಗದಲ್ಲಿ ಆಗ ರಜಾಕರ ನಿಜಾಮರ ಆಡಳಿತ ಇತ್ತು. ಕೆಲವು ಸಂಯುಕ್ತ ಸಂಸ್ಥಾನಗಳಿದ್ದು ಆ ಸಂಸ್ಥಾನಗಳನ್ನು ಬೇರೆ ಬೇರೆ ರಾಜರು ಆಡಳಿತವನ್ನು ನಡೆಸ್ತಾ ಇದ್ರು. ಈಗ ನಮ್ಮ ಆಡಳಿತವನ್ನು ಪ್ರಧಾನಮಂತ್ರಿಗಳು, ರಾಜ್ಯದ ಮುಖ್ಯಮಂತ್ರಿಗಳು ನಡೆಸ್ತಾರೆ. ಆವಾಗ ಆಗಿರಲಿಲ್ಲ, ಸರ್ಕಾರಗಳು ಇರಲಿಲ್ಲ. ಬಹುಶಃ ರಾಜರೇ, ಆ ಸಂಸ್ಥಾನಗಳ ರಾಜರೇ ಅಧಿಪತಿಗಳಾಗಿದ್ದರು. ಆ ದೇಶಕ್ಕೆ, ನಮ್ಮ ದೇಶಕ್ಕೆ 1947ರಲ್ಲಿ ಸಿಕ್ಕರೂ ಸಹ ಈ ಭಾಗದವರು ಇಲ್ಲ. ಬಹುಶಃ ಇಲ್ಲಿ ಆಳ್ತಕ್ಕಂಥ ಯಾವುದು ರಿಜ್ವಾ ಏನು ಇದೆ, ಬಹುಶಃ ಮೀರ್ ಕಾಶಿಮ್ ರಜ್ವಾ ಅಂತಕ್ಕಂಥ ಈ ಭಾಗದ ನಿಜಾಮ ಅವರು ಇಲ್ಲಿಲ್ಲ, ನಾವು ಇನ್ನೂ ನಮ್ಮ ದೇಶಕ್ಕೆ ನಮ್ಮ ಆಡಳಿತವನ್ನು ನಾವೇ ನಿರ್ವಹಿಸಿ, ನಾವು ದೇಶಕ್ಕೆ ಸ್ವತಂತ್ರ ಪಡ್ತಕ್ಕಂಥ ಮಾಡಲ್ಲ, ವಿಲೀನ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥ ವಾದ ಮಾಡ್ತಾರೆ ಅವರು. ಆಗ ಇನ್ನೂ ನಮ್ಮಲ್ಲಿ ಸಾಕಷ್ಟು ಕಷ್ಟ ಕಾರ್ಪಣ್ಯಗಳನ್ನು, ಆ ಸಂದರ್ಭದಲ್ಲಿ ಬಹಳಷ್ಟು ಹಿಂಸೆಗಳನ್ನು ಈ ಭಾಗದವರು ಅನುಭವಿಸಿದ್ದಾರೆ. ಧ್ವಜಾರೋಹಣ ಕಾರ್ಯಕ್ರಮವನ್ನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಘಟನಾ ಕಾರ್ಯದರ್ಶಿ ನಾಗಪ್ಪ ಹೊರಪ್ಯಾಟಿ ನೆರವೇರಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ವೆಂಕಟೇಶ್ ಬೇವಿನಬೆಂಚಿ, ಈರಣ್ಣ ಬೆಂಗಾಲಿ, ರಾವುತರಾವ್ ಬರೂರ, ಬಶೀರ್ ಅಹಮದ್ ಹೊಸಮನಿ, ತೆರೇಸಾ, ರಾಜು, ಸಾಯಿ, ಸಾಗರ್, ಮನೋಹರ್ ಸೇರಿದಂತೆ ಕಾಲೇಜಿನ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು.